ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರೆ, ಈ ಕಡೆ ಬೆಂಗಳೂರಿನಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ನಾಯಕರ ದಂಡೆ ಹರಿದು ಬರ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ದೆಹಲಿಯಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮೊದಲೇ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಡಿಕೆಶಿ ಪ್ರಯತ್ನ ಫಲಿಸಲಿಲ್ಲ, ಪ್ರಾರ್ಥನೆಯೂ ಫಲಿಸಲಿಲ್ವಾ? ಹಾಗಾದ್ರೆ ತೆರೆಮರೆಯಲ್ಲೇ ಪ್ರಯತ್ನ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್. ನನ್ನ ಪ್ರಯತ್ನ ಫಲಿಸುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಾರ್ಥನೆ ಫಲಿಸುತ್ತೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆದ್ರೆ ಪ್ರಾರ್ಥನೆನೂ ಫಲಿಸಲಿಲ್ವಾ ಅನ್ನೋ ಪ್ರಶ್ನೆ ಇದೆ. ಹಾಗಾದ್ರೆ ಈ ಸಿಎಂ ಕುರ್ಚಿ ಯಾರಿಗುಂಟು, ಯಾರಿಗಿಲ್ಲ? ಹೈಕಮಾಂಡ್ ನ ಭೇಟಿ ಮಾಡೋಕ್ಕೂ ಮೊದಲೇ ಸಿಎಂ ಸಿದ್ದರಾಮಯ್ಯ ಎಲ್ಲಾರಿ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು, ಇಲ್ಲ ಪಕ್ಷಕ್ಕೋಸ್ಕರ ಡಿಕೆ ಶಿವಕುಮಾರ್ ತನು ಮನ ಧನ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ, ಸರ್ವಸ್ವನೂ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನ್ ಮಾತನಾಡಿದ್ದಾರೆ? 5 ವರ್ಷ ತಾವೇ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ದೆಹಲಿಯಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತಾರಾ, ಪೂರ್ಣಾವಧಿ ನಾಯಕರಾಗ್ತಾರಾ? ಅವರ ಮಾತುಗಳನ್ನ ಕೇಳ್ಬಿಡೋಣ. I am going to complete 5 years term. I will be the chief minister for 5 years. I made it very clear on 2nd of this month. I made this statement, and I made this very clear. And Mr. D.K. Shivakumar was also there, because on that day we were having a cabinet meeting. That I am going to complete 5 years term. I will be the chief minister for 5 years. I made it very clear on 2nd of this month. I made this statement, and I made this very clear. And Mr. D.K. Shivakumar was also there, because on that day we were having a cabinet meeting. ಎಸ್ ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ್ರು. ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಕುರ್ಚಿ ಬದಲಾವಣೆ, ಪವರ್ ಶೇರಿಂಗು, ಇದ್ರ ಬಗ್ಗೆ ಮಾತುಕತೆಗಳು ನಡೀತಾನೆ ಇದೆ. ಯಾರಿಗ್ ಬೇಕು ಇದು? ಜನರಿಗೆ ಅವಶ್ಯಕತೆ ಇದೆಯಾ ನಿಜವಾಗ್ಲೂ? ರಾಜ್ಯದ ಜನರ ನಾಡಿ ಮಿಡಿತ ಏನಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಈಗ ಪವರ್ ಟಿವಿ ಮುಂದಾಗಿದೆ. ವೀಕ್ಷಕರೇ, ಕರೆ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಮ್ಮ ಜೊತೆಗೆ ಬಸವರಾಜ್ ಅಂತ ಯಾದಗಿರಿಯಿಂದ ಕಾಲರ್ ರೆಡಿ ಇದ್ದಾರೆ. ಬಸವರಾಜ್, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಏನ್ ಹೇಳ್ತೀರಿ? ಈಗ ಸಿಎಂ ಬದಲಾವಣೆ ವಿಚಾರಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಏನ್ ನಿಮ್ಮ ಅಭಿಪ್ರಾಯ? ಅಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ಒಂದು ಟರ್ಮ್ ಅವ್ರಿಗೆ ಕೊಟ್ಟಾರ ಸಿದ್ದರಾಮಯ್ಯ ಅಲ್ವಾ? ಸೆಕೆಂಡ್ ಟರ್ಮ್ ಡಿ ಕೆ ಶಿವಕುಮಾರ್ ಕೊಡಬೇಕು. ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಮೇಡಮ್, ಯಾಕಂದ್ರೆ 5 ಟರ್ಮ್ ಆದ್ಮೇಲೆ ಇನ್ನೊಬ್ರು ಚಾನ್ಸ್ ಕೊಡ್ಬೇಕಿಲ್ಲ ಮೇಡಮ್ ಇದ್ರಾಗ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಬಿಟ್ಕೊಡ್ಬೇಕು ಮೇಡಮ್, 100%. ಅಲ್ಲ ಮೇಡಮ್, ಇವರು ಸುಮ್ಮನೆ ಈಗ ಹೇಳ್ತಾರ ನೋಡಿ, ಸಿದ್ದರಾಮಯ್ಯ ಮಾತು ಲೀಡ್ರ್ ಅಂತಾರ. ತನ್ನ ಕಾನ್ಸ್ಟಿಟ್ಯೂನ್ಸಿ ಮೈಸೂರು ಡಿಸ್ಟಿಕ್ದಾಗೆ ಒಂದು MP ತರಕ್ ಆಗಲ್ಲ. ಏನ್ ತರಕ್ ಆಗ್ಲಿಲ್ಲ? ಒಂದು MP ಸೀಟ್ ತರಕ್ ಆಗೋದಿಲ್ಲ. ಹೆಲ್ತ್ ಇಶ್ಯೂಸಾ? MP. ಓಕೆ ರೈಟ್, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ, ಬಸವ ಅಂತ ಹೇಳಿ ರಾಮನಗರಿಂದ. ನಮಸ್ಕಾರ ಬಸವ ಅವರೇ. ನಮಸ್ಕಾರ ಸರ್, ಹೇಳಿ ಸರ್. ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಮೇಡಮ್ ನಮ್ಮ ಆಸೆ. ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತನಾ? ಯಾಕೆ ನಿಮ್ಮ ಜಿಲ್ಲೆಯವರು ಅಂತನಾ, ಹೇಗೆ? ನಮ್ಮ ಜಿಲ್ಲೆಯವರು ಅನ್ನೋದು ಒಂದು ಹೊಸಬ್ರು ಕೊಟ್ರೆ ಅವರು ಸ್ವಲ್ಪ ಹೆಸರು ಮಾಡ್ಬೇಕು ಅನ್ನೋದು ಒಂದು ಆಸೆ ಇರ್ತದೆ. ಅದಕ್ಕೋಸ್ಕರ ಅಭಿವೃದ್ಧಿ ಕಾರ್ಯ ಮಾಡ್ಬೋದು ಅನ್ನೋದು ನಮ್ಮ ಆಸೆ. ಓಕೆ, ಸೊ ಹಂಗಾಗಿ ಅವ್ರು ಆಗ್ಬೇಕು ಅಂತನಾ? ಹೌದು, ಗ್ಯಾರಂಟಿ ಪರ್ಫೆಕ್ಟ್ ಆಗ್ಲೇಬೇಕು. ಓಕೆ, ಥ್ಯಾಂಕ್ ಯು. ದಾವಣಗೆರೆಯಿಂದ ರವಿ ಅಂತ ಕಾಲರ್ ಇದ್ದಾರೆ. ನಮಸ್ತೆ ರವಿ. ನಮಸ್ತೆ. ನಮಸ್ಕಾರ ಸರ್, ಹೇಳಿ ಯಾರಾಗಬೇಕು? ಅಂದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡ್ಬೇಕಾ, ಹೇಗೆ? ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು. ಯಾಕೆಂದ್ರೆ ಅವರು ಇವತ್ತು ಅದು ಈ ಬಿಫೋರ್ ಎಲೆಕ್ಷನ್ 136 ಸೀಟ್ ಬರುತ್ತೆ ಅಂತ ಅವರು ಕರೆಕ್ಟ್ ಫಿಗರ್ ಹೇಳಿದ್ರು. ಅಂದ್ರೆ ಅಷ್ಟೊಂದು ಪಕ್ಷ ಸಂಘಟನೆ ಮಾಡಿ 136 ಸೀಟ್ ಬರುತ್ತೆ, 1-2 ಸೀಟಲ್ಲಿ ವ್ಯತ್ಯಾಸದಲ್ಲಿ ಬಂದಿದೆ. ಅಷ್ಟೊಂದು ಸಂಘಟನೆ ಮಾಡಿ ರಾಜ್ಯದ ತುಂಬ ಎಲ್ಲ ಮಾಡಿದ್ದಾರೆ. ಹಿಂದೆಲ್ಲ KPC ಅಧ್ಯಕ್ಷ ಆಗಿದ್ದಾರೆ, ಮುಖ್ಯಮಂತ್ರಿ ಆಗೋ ಪದ್ಧತಿ ಇತ್ತು. ಆದ್ರೂ ಕೂಡ
ಪಕ್ಷಕ್ಕೆ ಅಷ್ಟು ದುಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟರೆ ಒಳ್ಳೇದು. ಓಕೆ ಓಕೆ, ಪಕ್ಷಕ್ಕೆ ದುಡ್ದಿದ್ದಾರೆ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಒಳ್ಳೇದಾಗುತ್ತೆ ಅಂತ ಮುಖ್ಯಮಂತ್ರಿಗಳಾಗ್ಬೇಕಾ? ರಾಜ್ಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದಾರೆ ಆಲ್ರೆಡಿ, ಈಗ ಎಷ್ಟೋ ವರ್ಷದಿಂದ ಮಾಡ್ತಾ ಇದಾರೆ. ಅದರಲ್ಲಿ ಏನು ಇದಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಅವ್ರಿಗೆ ಒಂದು ಅವಕಾಶ ಕೊಟ್ರೆ ಅವ್ರಿಗೆ ಮಾಡಕ್ ಒಂದು ಅವಕಾಶ ಕೊಡ್ಬೇಕಾನೆ. ಓಕೆ, ಥ್ಯಾಂಕ್ ಯು ರವಿ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ಜಯಪ್ಪ ಮೇಡಮ್. ಇನ್ನೊಮ್ಮೆ ಹೇಳಿ. ಜಯಪ್ಪ ಅಂತ, ದಾವಣಗೆರೆಯಿಂದ. ಜಯಪ್ಪ ಅವರೇ ಹೇಳಿ, ಏನ್ ಹೇಳ್ತೀರಿ? ಮೇಡಮ್, ನಮಗೆ ಡಿ.ಕೆ. ಶಿವಕುಮಾರ್ ಆಗ್ಬೇಕು. ಕಾರಣ ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯ 5 ವರ್ಷ ಆಗಿದ್ದಾರೆ, ಈಗೂ 2.5 ವರ್ಷ ಇವ್ರಾದ್ಮೇಲೆ ಅವ್ರಿಗೂ ಕೊಟ್ರೆ ಅವರು ಪಕ್ಷಕ್ಕೋಸ್ಕರ ಬಹಳ ದುಡಿದಿದ್ದಾರೆ. ಅಲ್ಲ, ಪಕ್ಷಕ್ಕೆ ಎಲ್ಲರನ್ನೂ ಸಂಘಟನೆ ಮಾಡಿದ್ದಾರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ. ಜಯಪ್ಪ ಅವರೇ, ಪಕ್ಷಕ್ಕೆ ಸಂಘಟನೆ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳಾಗ್ಬೇಕಾ ಅಥವಾ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಮುಖ್ಯಮಂತ್ರಿ? ಪಕ್ಷದ ಸಂಘಟನೆ ಮಾಡಿ ಸರ್ಕಾರ ಬಂದ್ಮೇಲೆ ರಾಜ್ಯದ ಅಭಿವೃದ್ಧಿ ಮಾಡ್ತಾರ. ಸೊ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಪಕ್ಷ ಸಂಘಟನೆ ಮಾಡಿದ್ಮೇಲೆ ಅಧಿಕಾರ ಬರುತ್ತೆ. ಅಧಿಕಾರ ಇದ್ರೆ ತಾನೇ ಇವರು ಏನಾದ್ರೂ ಅಭಿವೃದ್ಧಿ ಮಾಡೋಕ್ ಸಾಧ್ಯ. ಹಂಗಾಗಿ ಇನ್ನೊಂದೊಮ್ಮೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ 2.5 ವರ್ಷ ಕೊಟ್ರೆ ಮುಂದೆ 28ರಲ್ಲೂ ಸಹ ನಮ್ಮ ಕಾಂಗ್ರೆಸ್ ಬಂದೇ ಬರ್ತೈತೆ ಅನ್ನೋ ಅಭಿಪ್ರಾಯ ಮೇಡಮ್ ಅವರೇ ನಮ್ದು. ಆಯ್ತಾಯ್ತು, ಥ್ಯಾಂಕ್ ಯು. ಮಂಡ್ಯದಿಂದ ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ನಮಸ್ತೆ. ಏನಿಲ್ಲ, ಈಗ ಸಿದ್ದರಾಮಯ್ಯನವರು ಅಲ್ಲೇ ಒಂದು 5 ವರ್ಷ ಆಳಿದ್ದಾರೆ. ಈ ಸತಿ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಒತ್ತಡ ಎಫೆಕ್ಟ್ ಹಾಕಿ ಪಕ್ಷ ತಂದಿದ್ದಾರೆ. ಅವ್ರಿಗೆ ಕೊಡ್ಬೇಕು ಮೇಡಮ್. ಈಗ ಮೊದಲೆಲ್ಲ 2.5 ವರ್ಷ ಅವ್ರಿಗೆ ಅಂತ ಹೈಕಮಾಂಡ್ ಹೇಳಿದೆ ಅಂತೆಲ್ಲ ಜನಕ್ಕೆ ಮೋಸ ಮಾಡಿ ಈಗ ಅವ್ರೊಬ್ರೇ ಇದಾಗೋದು ಅದು ತರವಲ್ಲ. ಸಿದ್ದರಾಮಯ್ಯನವರು ಅವ್ರ ಅಧಿಕಾರಿಗಳ ಮೇಲೆ ಅವರು ಬಳಸೋ ಒಂದು ಭಾಷೆಗಳು ಅವೆಲ್ಲ ಜನ ರೋಸ್ ಹತ್ತಿದ್ದಾರೆ ಅವರು. ಅದರಿಂದ ಅವರು ಖಂಡಿತ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡ್ಲೇಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಪವರ್ ಟಿವಿಗೆ ಕರೆ ಮಾಡಿ ಮಾತನಾಡೋದಕ್ಕಾಗಿ. ಒಟ್ಟಾರೆಯಾಗಿ ಜನ ಏನ್ ಹೇಳ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅಂದ್ರೆ ಇಲ್ಲಿವರೆಗೂ ಕರೆ ಮಾಡಿದಂಥವ್ರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು, ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ಎಸ್, ಡಿ.ಕೆ. ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ದಾರೆ, ಫಿನಾನ್ಷಿಯಲ್ ಸಪೋರ್ಟ್, ಫಿನಾನ್ಷಿಯಲ್ ಸ್ಟ್ರೆಂತ್ ತುಂಬಿದ್ದಾರೆ ಪಕ್ಷಕ್ಕೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟೇ ಇಲ್ಲ. ಅಷ್ಟು ಮಾತ್ರಕ್ಕೆ ಮುಖ್ಯಮಂತ್ರಿಗಳಾಗಬೇಕಾ ಅನ್ನೋಂಥ ಪ್ರಶ್ನೆ ಬಂದಾಗ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ, ಯಾರಿದು? ಕುಮಾರ್ ಅಂತ ಹೇಳಿ. ಕುಮಾರ್, ನಮಸ್ತೆ, ಹೇಳಿ ಕುಮಾರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹುಬ್ಳಿಯಿಂದ ಮಾತಾಡ್ತಿದ್ದೀನಿ. ಹೇಳಿ ಕುಮಾರ್. ಹಲೋ, ಮಾತಾಡಿ ಕುಮಾರ್, ಮಾತಾಡಿ. ಈಗ ಸಿಎಂ ಏನಿರೋದು ನೋಡಿ, ಇವರು ಸಾಮಾಜಿಕ ನ್ಯಾಯ ಅಂತ ಮಾತಾಡಿದ್ರು. ಸಾಮಾಜಿಕ ನ್ಯಾಯ ಮಾಡೋರು ಈಗ ಒಂದ್ ಟರ್ಮ್ ಆಗಿದ್ದಾರೆ ಸಿಎಂ. 2ನೇ ಟರ್ಮ್ 2.5 ವರ್ಷ ಮಾಡಿದ್ದಾರೆ. ಈಗ 2 ವರ್ಷ ಆಗಿದೆ. ಮತ್ತೆ ನಾನೇ ಆಗ್ತೀನಿ ಅಂತಾರೆ. ಎಷ್ಟು ಸರಿ ನೀವ್ ಹೇಳಿ ನೋಡೋಣ. ನೀವ್ ಹೇಳ್ಬೇಕು, ನಾನ್ ಹೇಳಲ್ಲ, ಸರಿ ತಪ್ಪು ಅಲ್ಲ. 5 ವರ್ಷ ಒಂದ್ ಟರ್ಮ್ ಮಾಡಿದ್ರು. ಆಮೇಲೆ ಈಗ 2 ವರ್ಷ ಮಾಡಿದ್ದಾರೆ. ಇನ್ನು ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತಾರೆ. ಮತ್ತೆ ಮುಂದಿನ ಎಲೆಕ್ಷನ್ ನಂದೇ ನೇತೃತ್ವನು ಅಂತಾರೆ. ಇವ್ರು ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಡ್ತಾರೆ? ಅದೇ ನನ್ನ ಪ್ರಶ್ನೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿದೆ ಈಗ. ಅಲ್ಲ, ಇದು ಸಾಮಾಜಿಕ ನ್ಯಾಯ ಅವ್ರಿಗೆ ಕೊಡ್ಬೇಕಂತ ನಾ ಹೇಳ್ತಿಲ್ಲ. ಯಾರು ಬೇಕಾದ್ರೂ ಬೇರೆ ಯಾರಿಗಾದ್ರೂ ಕೊಡ್ಲಿ, ಇದು ಸಾಮಾಜಿಕ ನ್ಯಾಯನಾ? ಸಾಮಾಜಿಕ ನ್ಯಾಯ ಅರ್ಥ ಇದೆ ಅಲ್ಲ ರೀ. ಈಗ ಸಾಮಾಜಿಕ ನ್ಯಾಯಕ್ಕೂ ಇದಕ್ಕೂ ಏನ್ ಸಂಬಂಧ? ಸಾಮಾಜಿಕ ನ್ಯಾಯ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು? ಅಲ್ಲ, ಇವರು ಮಾತಾಡಿದ್ರೆ ನಾವ್ ಎಲ್ಲಾರ್ಗು ಸರಿ ಸಮಾನಾಗಿ ನೋಡ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ ಪ್ರತಿಯೊಂದು ಭಾಷೆ. ಅಲ್ಲಲ್ಲ, ಸಾಮಾಜಿಕ ನ್ಯಾಯಕ್ಕೂ ಇದಕ್ಕೂ ಸಾಮಾಜಿಕ ನ್ಯಾಯ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಏನು? ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಡ್ಬೇಕು ಅನ್ನೋದು ಸಾಮಾಜಿಕ ನ್ಯಾಯ ಅಂತ ಅನ್ಸುತ್ತಾ? ಇವ್ರಿಗೆ ತಳಗಿಳಿಬೇಕು ಮೇಡಮ್. ಈಗಿಂದ ಇವ್ರು ತಳಗಿಳಿಬೇಕು, ಇಲ್ಲಾಂದ್ರೆ ಹೈಕಮಾಂಡ್ ಅವ್ರಿಗೆ ಅಲ್ಲ, ಕಾರಣ ಬೇಕಲ್ಲ, ಅದಕ್ಕೆ ರೀಸನ್ ಬೇಕಲ್ಲ, ಏನು ರೀಸನ್ ಬೇಕಲ್ಲ. ಸರ್ಕಾರ ಸರಿಯಾಗಿ ನಡೀತಾ ಇದೆಯಾ? ಹಣ ಇದು ಸಾಲ ಮಾಡಿ ಜನರಿಗೆ ಇದು ಡಿಸ್ಟ್ರಿಬ್ಯೂಟ್ ಮಾಡೋದು ಇದೇನು ಒಳ್ಳೆ ಸಿಸ್ಟಮ್? ಯಾರು ಕೊಡ್ತಾರೆ ಇದಕ್ಕೆ? ಪಬ್ಲಿಕ್. ನಾವು ಕೊಡೋದು, ಜನರಲ್ ಪಬ್ಲಿಕ್ ಕೊಡೋದು. ಇದು ದುಡ್ಡನ್ನ ಯಾರು ಕೊಡ್ತಾರೆ? ಮನೆಯವ್ರು ಯಾರು ಕೊಡ್ತಾರಾ? ಓಕೆ, ಆಲ್ರೈಟ್, ಥ್ಯಾಂಕ್ ಯು ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲೋಕೇಶ್ ಅಂತ. ಲೋಕೇಶ್, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಲೋಕೇಶ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
ಮೇಡಮ್ ರಾಮನಗರ ಜಿಲ್ಲೆ ಆರೋಳಿ ತಾಲೂಕು ಆರೋಳಿ ಟೌನ್ ಇಂದ ಮೇಡಮ್ ಹೇಳಿ. ಲೋಕೇಶ್ ಅಂತೇಳಿ. ಹೇಳಿ ಮಾತಾಡಿ ಲೋಕೇಶ್. ಹಾ ಮೇಡಮ್, ಇವರು ಡಿ.ಕೆ. ಶಿವಕುಮಾರ್ ಅವರೇ ನೆಕ್ಸ್ಟ್ CM ಆಗ್ಬೇಕು ಮೇಡಮ್. ನಿಮ್ಮ ಜಿಲ್ಲೆಯವರು ಅಂತನಾ ಹೇಗೆ? ಜಿಲ್ಲೆಯವರು ಅಂತಲ್ಲ ಮೇಡಮ್, ಪಕ್ಷ ಪಾತಾಳಕ್ಕೆ ಹಚ್ಚಿದಾಗ ಸಂಘಟನೆ ಮಾಡಿ 136 ಸೀಟ್ ಏನವರು ಹೇಳಿದ್ರು ಅಷ್ಟೇ ಸೀಟ್ ಕಾನ್ಫಿಡೆಂಟ್ ಆಗಿ 136 ಸೀಟೇ ಬಂತು MLA ಸೀಟು. ಸುಮಾರು ದುಡ್ಡಿದ್ದಾರೆ, ಪಕ್ಷಕ್ಕೆ ಸಂಘಟನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೆ ನಮಗೂ ಈ ಯೂತ್ಸ್ ಇದ್ದಾರೆ, ಯೂಸ್ ಇರೋದ್ರಿಂದ ಅವರು ಇನ್ನೂ ಹೆಚ್ಚಾಗಿ ಯೂಸ್ ಪಕ್ಷಕ್ಕೆ ದುಡಿಯೋಂತ ಶಕ್ತಿ ತುಂಬ್ತಾರೇನೋ ಧೈರ್ಯದ ಮೇಲೆ ಅವರು ನೆಕ್ಸ್ಟ್ CM ಆದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಕೂಡ ಒಳ್ಳೆ ಪಥದಲ್ಲಿ ಹೋಗ್ತದೆ ಅಂತ ಅನ್ಕೊಂಡಿದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಪಾರ್ಟಿ ಜೊತೆ ಮಾತನಾಡಿದಕ್ಕೆ. ರಾಜು ಯಾದವ್ ಬಳ್ಳಾರಿಯಿಂದ. ನಮಸ್ತೆ ರಾಜು. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನಮಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಮೇಡಮ್. ಓಕೆ, ಕಾರಣ ಕೇಳ್ಬೋದಾ? ಕಾರಣ ಏನಂದ್ರೆ ಸಂಪೂರ್ಣ ಶಾಸಕರ ಬೆಂಬಲ 90% ಸಿದ್ದರಾಮಯ್ಯ ಅವ್ರ ಕಡೆಗೆ ಇದೆ ಮೇಡಮ್. ಅದಕ್ಕೋಸ್ಕರ ಮುಂದುವರಿಬೇಕು. 2013 ಇಂದ 2018 ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ, ಈಗಲೂ ಚೆನ್ನಾಗಿ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಮುಂದುವರಿಬೇಕು ಮೇಡಮ್. ಅದೇ ಏನು ಅಂದ್ರೆ ಈಗ ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ, ಏನ್ ಅವಾಗ ಏನ್ ಕೊಟ್ಟಿದ್ರು ಇವಾಗ ಏನ್ ಕೊಟ್ಟಿಲ್ಲ? ಈಗ ಬಹಳ ಜನ ಹೇಳ್ತಾ ಇದಾರೆ ಆಡಳಿತನೇ ಸರಿ ಇಲ್ಲ ಅಂತ. ಸರ್ಕಾರ ನಡೀತಾ ಇರೋದ್ ನೋಡ್ತಿದ್ರೆ ಸರಿಯಾಗಿ ನಡೀತಿಲ್ಲ ಅಂತ ಸ್ವಪಕ್ಷ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಎಷ್ಟೋ ಬಡ ಜನರು ಬದುಕೊಂಡಿದ್ದಾರೆ ಮೇಡಮ್. 60,000 ಕೋಟಿ ಬಡವರಿಗೆ ನೇರವಾಗಿ ಹಣ ಮುಟ್ಟಿದೆ. ಎಲ್ಲಿಂದ ಮುಟ್ತಾ ಇದೆ? ಯಾವುದೇ ಸರ್ಕಾರ ಇದ್ರೂ ಕೂಡ ಕಮಿಷನ್ ತಗೊಂಡೇ ಮಾಡ್ತಿದ್ದಾರೆ ಮೇಡಮ್. 60,000 ಕೋಟಿ ಬಡ ಜನರಿಗೆ ನೇರವಾಗಿ ಮುಟ್ಟಿದೆ. ನೀವ್ ಹೆಂಗ್ ಹೇಳ್ತೀರಿ 60,000 ಕೋಟಿ ಬಡ ಜನರಿಗೆ ನೇರವಾಗಿ ಮುಟ್ತಾ ಇದೆ ಅಂತ? ನೀವ್ ಹೆಂಗ್ ಹೇಳ್ತೀರಿ? ಗ್ಯಾರಂಟಿ ಮುಖಾಂತರ ಮುಟ್ತಿದೆ ಮೇಡಮ್. ಹೆಂಗೆ ಮುಟ್ತಿದೆ? ತಲುಪ್ತಾ ಇಲ್ಲ, ಬಹಳ ಜನಕ್ಕೆ ತಲುಪ್ತಾ ಇಲ್ಲ. ನೀವ್ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೀರಿ? ನಿಮ್ಗೆ ಯಾವ ಗ್ಯಾರಂಟಿ ಇದೆ ಅದು ರೀಚ್ ಆಗ್ತಿದೆ ಅಂತ? ನಮ್ಮೂರಲ್ಲೇ 90% ಗಿನ್ನ ಹೆಚ್ಚಿನ ಮಂದಿ ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ದಾರೆ. ಅದೇ ನಿಮ್ಮ ಊರಲ್ಲಿ ಸಿಗ್ತಾ ಇರ್ಬೋದು, ನಿಮ್ಮ ಊರಲ್ಲಿ ಸಿಗ್ತಾ ಇರ್ಬೋದು, ಬಟ್ ಎಲ್ಲಾ ಕಡೆ ಸಿಗ್ತಾ ಇಲ್ಲ. ಅಂಡ್ ಡಿ.ಕೆ. ಶಿವಕುಮಾರ್ ಅವ್ರು ಬಂದ್ರೆ ಗ್ಯಾರಂಟಿ ಮುಂದುವರ್ಸಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಗ್ಯಾರಂಟಿ ಮುಂದುವರ್ಸಲ್ಲ ಅಂತ ಹೇಳ್ತಿಲ್ಲ ಮೇಡಮ್. ಸಿದ್ದರಾಮಯ್ಯ ಅವ್ರ ಇದ್ರೇನೆ ರಾಜ್ಯಕ್ಕೆ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಪಾರ್ಟಿ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಕರಿ ಬಸಪ್ಪ ಅಂತ ಹೇಳಿ ದಾವಣಗೆರೆಯಿಂದ. ನಮಸ್ತೆ ಕರಿ ಬಸಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು? ಯಾರು CM ಆಗ್ಬೇಕು ಸರ್? ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಮೇಡಮ್ ಅವರೇ. ಯಾಕೆ ಅಂದ್ರೆ ಮುಂದಿನ ಅವಧಿಗೆ ಅವ್ರು ಯಾರು ಕಾಂಗ್ರೆಸ್ ಪಕ್ಷನೇ ಬರಲ್ಲ, ನಿರ್ನಾಮ ಆಗಿ ಹೋಗತ್ತೆ. ಹಂಗಾಗಿ ಸಿದ್ದರಾಮಯ್ಯನವರೇ ಇರ್ಬೇಕು. ಹೆಂಗ್ ಹೇಳ್ತೀರಿ ನೀವು ಇಷ್ಟೊಂದು ನಿಖರವಾಗಿ ಮುಂದಿನ ಸಲ ಕಾಂಗ್ರೆಸ್ ಬರೋದೇ ಇಲ್ಲ, ನಿರ್ನಾಮ ಆಗಿ ಹೋಗುತ್ತೆ ಅಂತ ಹೇಳಿ? ಯಾಕೆಂದ್ರೆ ಅವ್ರು ಮಾಡ್ತಕ್ಕಂತ ಕೆಲ್ಸಗಳು ಒಂದೇ ಧರ್ಮದ ಎತ್ಕಟ್ಟದು ಆ ತರ ಎಲ್ಲ ಇದೆ. ಇವ್ರು ಬೇರೆ ಒಂದು ಅವಕಾಶ ಯಾರಿಗೂ ಕೊಡ್ತಾ ಇಲ್ಲ. ಯಾರಿಗ ಅವಕಾಶ ಕೊಡ್ತಾ ಇಲ್ಲ? ಏನ್ ಅವಕಾಶ ಕೊಡ್ತಾ ಇಲ್ಲ? ಈಗ ಅವಕಾಶ ಅಂದ್ರೆ ಏನಂದ್ರೆ ಡಿ.ಕೆ. ಶಿವಕುಮಾರ್ ಮಾಡ್ಬೇಕಾಯ್ತು ಆಕ್ಚುಲಿ. ಇವರು ನಾನು ಹಿಂದುಳಿದ ನಾಯಕ ಅಂತ ಹೇಳಿ ಎಲ್ಲರನ್ನು ಅವರೇ ಮುಂದುವರಿಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ ಮತ್ತೆ? ಯಾಕೆ ಮುಂದುವರಿಬೇಕಂದ್ರೆ ನೆಕ್ಸ್ಟ್ ಇವ್ರ ಪಕ್ಷ ಬರಬಾರ್ದು ಅಂತ. ಸಿದ್ದರಾಮಯ್ಯ ಅವ್ರು ಮುಂದುವರೆದ್ರೆ ನೆಕ್ಸ್ಟ್ ಪಕ್ಷ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ರಾಜು ಪೂಜಾರಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ, ಕಲಬುರಗಿಯಿಂದ ಮಾತಾಡ್ತಾ ಇದ್ದೀರಿ. ಹೇಳಿ ಸರ್ ನಿಮ್ಮ ಒಪಿನಿಯನ್ ಏನು? CM ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿಬೇಕು ಮೇಡಮ್. ಯಾಕೆ? ಯಾಕಂದ್ರೆ ಮೇಡಮ್ ಇಲ್ಲಿ 5 ವರ್ಷ ಹೋದು 2013 2023ವರೆಗೆ ಚೆನ್ನಾಗಿ ಆಡಳಿತ ಕೊಟ್ರು ಮೇಡಮ್. ಈಗ ಅದು 2.5 ವರ್ಷ ಆಯ್ತು ಚೆನ್ನಾಗಿ ಆಡಳಿತ ಕೊಡ್ತಾರ. ಹಿಂದುಳಿದವರು ಚೆನ್ನಾಗಿ ಆಡಳಿತ ಕೊಡೋದು ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿ? ಯಾವ ರೀತಿ ಚೆನ್ನಾಗಿ ಆಡಳಿತ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀರಿ? ಅತಿ ಗರೀಬರ ಮನಿ ಮುಟ್ಟಂತ ಕೆಲಸ ಯಾರ್ಯಾರ ಮಾಡಿದಾರೆ ಅಂತ ಅದು ಸಿದ್ದರಾಮಯ್ಯ ಅವರು ಮಾಡಿದಾರೆ ಮೇಡಮ್. ಮೇಡಮ್ ಅವ್ರಿಗೆ ಬಿಟ್ಟು ಮತ್ತೆ ಯಾರಲ್ಲ. ಇನ್ನ 2 ವರ್ಷ ಇರುತ್ತೆ ಟೈಮ್ ಅದ. ಸಂಪೂರ್ಣ ಆಡಳಿತ ಅವ್ರಿಗೆ ಕೊಡ್ರಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ರೆ ಈ ತರ ಆಡಳಿತ ಕೊಡಲ್ವಾ ಅವರು? ಇಲ್ಲ ಮೇಡಮ್, ಅವರು ನಮ್ಮ ನಾಯಕರೇ ಮೇಡಮ್. ಅವರು ನಮ್ಮ ನಾಯಕರೇ. 2028 ಮತ್ತೆ ಅಧಿಕಾರ ಬರೋದು ಕಾಂಗ್ರೆಸ್ ಪಕ್ಷ 100% ಗ್ಯಾರಂಟಿ. ಮತ್ತೆ CM ಅವ್ರಿಗೆ ಬಿಟ್ಟು ಮತ್ತೆ ಯಾರಿಲ್ಲ, ಅವ್ರಿಗೆ ಕೊಟ್ರಿ. ಓಕೆ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ರಾಜು. ಎಸ್